ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬುಧವಾರ ಸ್ನೇಹಿತರೆ. ನಿನ್ನೆ ಬಟ್ಟೆ ಎಲ್ಲ ಒಗ್ದಾಕಿದ್ದೆ. ಅಮ್ಮಂದು ಆಂಟಿದು ಬಟ್ಟೆಗಳೆಲ್ಲ ಇಟ್ಬಿಟ್ಟು ಹೋಗಿದ್ರು. ಅದು ಅವರು ಹ್ಯಾಂಡ್ ವಾಶ್ ಮಾಡ್ತೀವಿ ಅಂದರು. ಬೇಡ, ತುಂಬ ಇದೆ ಸೀರೆಗಳೆಲ್ಲ ಹ್ಯಾಂಡ್ ವಾಶ್ ಮಾಡೋದಕ್ಕೆ ನನಗೆ ಇಷ್ಟನೇ ಆಗೋದಿಲ್ಲ. ಅದಕ್ಕೆ ನೀವು ವಾಷಿಂಗ್ ಮೆಷಿನ್ಗೆ ಹಾಕ್ತೀನಿ, ನೀವು ಹೋಗಿ ಬರೋ ತನಕ ನಾನು ರೆಡಿ ಇಟ್ಟಿರ್ತೀನಿ, ಹೋಗಿ ಬನ್ನಿ ಅಂತ ಹೇಳಿದ್ದೆ. ಅವ್ರು ನೆನ್ನೆನೇ ಬರೋರಿದ್ರು, ಬಟ್ ಬಂದಿರಲಿಲ್ಲ. ಇವತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ಅಲ್ಲೇ ತಿಂಡಿ ಮಾಡಿಕೊಂಡು ಬಂದ ತಕ್ಷಣವೇ ಹೊರಡ್ತೀವಿ ಅಂತ. ಸೊ ಅವ್ರು ಬರೋ ಮುಂಚೆ ಅವ್ರ ಬಟ್ಟೆಗಳನ್ನೆಲ್ಲನೂ ಮಡಚಿ ಒಂದು ಕಡೆ ಇಟ್ಟರೆ ಪ್ಯಾಕಿಂಗ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ಮಡಚಿಡ್ತಾ ಇದ್ದೀನಿ. ಈಗ ಸಾನು ಸ್ಕೂಲ್ಗೆ ಹೋಗಿದ್ದಾಳೆ, ತಿಂಡಿ ಆಗಿದೆ, ಮನೆ ಗುಡಿಸ್ಬೇಕು, ಗುಡಿಸೋದು ಒರೆಸೋದು ಮಾಡಬೇಕು. ಅಪ್ಪ ಮತ್ತು ರಾಜೇಶ್ ಅವ್ರವ್ರ ಕೆಲಸದಲ್ಲಿ ಅವರು ಬ್ಯುಸಿ ಇದ್ದಾರೆ. ಸೊ ಬನ್ನಿ ಸ್ನೇಹಿತರೆ, ಇವತ್ತು ನಮ್ಮ ದಿನ ಹೇಗಿರುತ್ತೆ ಅಂತ ನೋಡೋಣ. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಈಗ ಟೈಮ್ 10 ಗಂಟೆ ಆಗಿದೆ. ಅಪ್ಪನಿಗೆ ತಿಂಡಿ ಕೊಡಬೇಕು. ನಾನು ಪೂಜೆ ಮಾಡಿಬಿಟ್ಟು ತಿಂಡಿ ಮಾಡ್ತೀನಿ. ಅಮ್ಮ ಮತ್ತು ಆಂಟಿ ಇನ್ನೂ ಬಂದಿಲ್ಲ. ಆ್ಯಕ್ಚುಲಿ ಇವತ್ತು ಬಂದೇ ಬರ್ತೀವಿ, ಇವತ್ತು ಹೊರಡಲೇಬೇಕು ಅಂತ ಹೇಳಿದ್ದಾರೆ. ಫೋನ್ ಮಾಡಿದರು, ಬೆಳಿಗ್ಗೆ ಮಾಡಿ ಹೇಳಿದ್ರು, ನಾನು ಬರೋ ತನಕ ನೀನು ರೆಡಿ ಇರು, ಸ್ವಲ್ಪ ಹೊರಗಡೆ ಕರ್ಕೊಂಡು ಹೋಗ್ಬೇಕು ನೀನು, ಮತ್ತು ಇವತ್ತು ಎಷ್ಟೇ ಹೊತ್ತಾಗಲಿ ನಾವು ಹೊರಡ್ತೀವಿ. ಇವತ್ತು ಸಂಜೆ ತನಕ ಹೋದ್ರೂ ಮೈಸೂರಿಗೆ ನಡೆಯುತ್ತಲ್ವಾ ಅಂತ. ಸೊ ಈಗ ಫೋನ್ ಮಾಡಿದರು, ಅಂದರೆ ನಾನು ಸ್ನಾನಕ್ಕೆ ಹೋಗೋ ಮುಂಚೆ ಫೋನ್ ಮಾಡಿದರು, ರೆಡಿ ಇರು ಬರ್ತೀವಿ ಅಂತ. ಸೊ ನಾವು ಕರ್ಕೊಂಡು ಬರೋದಕ್ಕೆ ಹೋಗಬೇಕಿತ್ತು, ಆದರೆ ಇಬ್ಬರಿದ್ದಾರಲ್ವಾ, ಅದಕ್ಕೆ ಹೋಗಬೇಕಾದ್ರೂ ಆಟೋಲೇ ಇಲ್ಲಿಂದಾನೇ ಬುಕ್ ಮಾಡಿಕೊಟ್ಟಿದ್ವಿ. ನೀವು ಹೊರಡೋ ಟೈಮ್ಗೆ ಹೇಳಿ, ನಾವು ಆಟೋ ಬುಕ್ ಮಾಡ್ತೀವಿ, ಅದರಲ್ಲಿ ಬಂದುಬಿಡೋರಂತೆ ಅಂತ ಹೇಳಿದ್ದೀನಿ. ಸೊ ಅವ್ರ ಫೋನ್ ಬಂದ ತಕ್ಷಣವೇ ಆಟೋ ಬುಕ್ ಮಾಡಿ ಕೊಟ್ಟರೆ ಬೇಗನೆ ಬರ್ತಾರೆ. ಹತ್ರನೇ ಇರೋದು, ಸೇಮ್ ಏರಿಯಾದಲ್ಲಿ ಆಂಟಿ ಈಗ ಬಂದಿರೋದು. ಮೊದಲು ಅವರು ದೂರ ಇದ್ದರು, ಇಲ್ಲಿ ಮಲ್ಲೇಶ್ವರಂ ಹತ್ರ ಇದ್ದರು. ಸೊ ಮಲ್ಲೇಶ್ವರಂ ಹತ್ರ ಇದ್ದರು, ಈಗ ನಮ್ಮ ಏರಿಯಾಗೆ ಬಂದಿದ್ದಾರೆ. ಅಷ್ಟೇ ಸ್ನೇಹಿತರೆ, ಈಗ ಅಪ್ಡೇಟು. ಬನ್ನಿ, ಅಮ್ಮ ಇವತ್ತು ಎಷ್ಟು ಗಂಟೆಗೆ ಬರ್ತಾರೆ ನೋಡೋಣ. ಏನ್ ಆಂಟಿ ಮುಗೀತಾ? ತಂಗಿ ಮನೆ ಅಲ್ಲ, ಅಕ್ಕನ ಮನೆ ಎಲ್ಲರೂ ಚೈತ್ರ ಮನೆಗೆ ನೀನ್ ಬರ್ಬೇಕು ಅವಾಗ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ತಂಗಿ ಅದೇ ಚೈತ್ರ ಮನೆಗೆ ಬರುವಾಗ ಬರ್ತೀವಿ, ಪರವಾಗಿಲ್ಲ, ಆಟೋ ಕಳ್ಸವ್ರೆ, ಆಟೋ ಕರ್ಕೊಂಡ್ ಬಂದಿ ಬಿಟ್ಟಿದ್ದಾರೆ. ಹತ್ರನೇ ತಾನೇ ಬಿಡು, ಬರ್ತೀವಿ ತಂಗಿಗೆ. ಈಗ ಬರುವಾಗ ಫೋಟೋ ಇಳಿಸ್ಕೊಂಡು ಇಬ್ರು ಆಮೇಲೆ ಆಂಟಿ ಅವತ್ತು ಇಳಿಸ್ಕೊಂಡಿದ್ದೆ ತಾನೆ? ಇದೇ ಸೀರೆಲ್ ಹೋಗಿದ್ರೆ ಇದೇ ಸೀರೆಲ್ ಬಂದಿರ ಇಬ್ರು ಮಾಡ್ಕೊಂಡು ಇಳಿಸ್ಕೊಂಡು. ಈಗ ನಾನು ಇವತ್ತು ಕಲರ್ ಹಚ್ಕೊಂಡು ಸೀರೆ ಬಣ್ಣ ಹಾಕಿ ನಾವೇನೆ ಬಾಚಿ ಎಲ್ಲ ರೆಡಿ ಮಾಡಿ ಇಳಿಸ್ಕೊಂಡ್ ಬಂದೆ. ಚೇಂಜ್ ಮಾಡಿ ಬೇರೆ ಉಟ್ಕೊಂಡು. ಅಯ್ಯೋ, ಹಿರಿಯ ಸೊಸೆ ನನ್ ಹಿರಿಯ ಮಮ್ಮಿ ಹಿರಿ ಹೋಗುರಂತೆ ಹಗ್ಗಿ ಕರು ನನ್ಗೆ ಕಳ್ಸು. ಆಶಾ ಪಾಪ ತುಂಬಾ ಸೈಲೆಂಟ್ ಹುಡುಗಿ, ಚೆನ್ನಾಗಿ ಶಿವದಮ್ಮ ಖುಷಿ ಆಯ್ತು ತುಂಬಾ ಬಂದಿದ್ದಕ್ಕೆ ಅಂತ ನನ್ನ ತಂಗಿ ಹೇಳಿದ್ರು. ನಮ್ಮ ಅಕ್ಕದಿರು ಇಬ್ರು. ಆಮೇಲೆ ಚಾಮುಂಡೇಶ್ವರಿ ಹಬ್ಬಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅಮ್ಮ ಇವತ್ತೇ ಹೊರಡ್ತಾರಂತೆ. ಬಂದ ತಕ್ಷಣನೇ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ಮೊದಲು ನನಗೆ ಸೂಪರ್ ಮಾರ್ಕೆಟ್ ಕರ್ಕೊಂಡು ನಡಿ, ನಾನು ಅಲ್ಲಿ ಶಾಪಿಂಗ್ ಮಾಡಬೇಕು ಅಂತ ಕರ್ಕೊಂಡು ಬಂದರು. ಏನು ಬಿಟ್ರು ಇದನ್ನು ಬಿಡೋದಕ್ಕೆ ನಮ್ಮಮ್ಮ ರೆಡಿ ಇರಲಿಲ್ಲ. ಫೋನಲ್ಲೇ ನಾನು ಬರೋ ತನಕ ನೀನು ರೆಡಿ ಇರು, ಅಲ್ಲಿ ಬಂದ ತಕ್ಷಣವೇ ನನಗೆ ಕರ್ಕೊಂಡು ಹೋಗು, ನಾನು ಹೋಗಲೇಬೇಕು, ನೀನು ರೆಡಿಯಾಗಿರು, ತಿಂಡಿ ಮಾಡಿಕೊಂಡು ಎಲ್ಲ ರೆಡಿಯಾಗಿರು ಅಂತ ನಂಗೆ ಫೋನಲ್ಲೇ ಹೇಳಿಬಿಟ್ಟು ನಾನು ರೆಡಿ ಕೂತಿದ್ದೆ. ಸೊ ಈಗ ನಾನು ಸೂಪರ್ ಮಾರ್ಕೆಟಿಗೆ ಕರ್ಕೊಂಡು ಬಂದೀನಿ. ಸೂಪರ್ ಮಾರ್ಕೆಟ್ಸಲ್ಲಿ ಏನು ಅಂದರೆ ಬಿಸ್ಕೆಟ್ಸ್ ಮೇಲೆ, ಸ್ನ್ಯಾಕ್ಸ್ಗಳ ಮೇಲೆ ಎಲ್ಲನೂ ಆಫರ್ ಇರುತ್ತೆ. ಇದು ಮೈಸೂರಲ್ಲೂ ಸಿಗ್ಬೋದು, ಸಿಗಲ್ಲ ಅಂತೇನಿಲ್ಲ, ಬಟ್ ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ. ಅಮ್ಮನಿಗೆ ಒಬ್ಬರೇ ಹೋಗಬೇಕಾಗತ್ತೆ, ಬಸ್ಸಲ್ಲಿ ಹೋಗಬೇಕಾಗತ್ತೆ. ಅದಕ್ಕೆ ಇಲ್ಲಿ ಹತ್ತಿರ ಇರುತ್ತಲ್ಲ, ಕರ್ಕೊಂಡು ನಡಿ ಅಂತ. ಅಮ್ಮ ನೀನು ನಿಜ ಹೇಳು, ನೀನು ಬಿಸ್ಕೆಟ್ ತೊಗೊಳಕ್ಕೆ ಬರೋದಾ, ನನ್ನನ್ನು ನೋಡೋದಕ್ಕೆ ಬರೋದಾ? ನೀನೇ ನೋಡೋದು. ಅವಾಗ ಈಗ ನೀನು ಬೆಂಗಳೂರಿಗೆ ಬರೋದು ನನ್ನ ನೋಡೋದಕ್ಕೆ, ಬಿಸ್ಕೆಟ್ ತಗೊಳೋದಕ್ಕೆ? ಚೆನ್ನಾಗಿ ಹೇಳ್ತೀವಿ. ಅದೊಂದು ಬರೀ ಅರ್ಧ ಗಂಟೆ ಬಿಸ್ಕೆಟ್ ತಗೊಳ್ಳೋದು. ಆದ್ರೂ ಇದನ್ನ ಮಿಸ್ ಮಾಡದೆ ಹೋಗ್ತೀಯಾ? ನಾನು ಬರೋದಿನ 3 ತಿಂಗಳಾಗತ್ತೆ. ನಡಿಯೇ. ಹಂಗಲ್ಲ ಕಣಮ್ಮ, ಬಂದಿದ್ದೀನಲ್ಲ. ಇದು ನೋಡು, ಈಗ 80 ರೂಪಾಯಿ ಆಗುತ್ತಾ ನೋಡು. ಸ್ನೇಹಿತರೆ, ಈಗ ಎಲ್ಲರೂ ಹೊರಟರು. ಅಲ್ಲಿ ಬಸ್ ಸ್ಟಾಪಲ್ಲಿ ಡ್ರಾಪ್ ಮಾಡಿ ಬಂದೆ ನಾನೀಗ. ಅಂದರೆ ಶಾಪ್ಗೆ ಹೋಗಿದ್ನಲ್ವಾ, ಸೊ ಅಲ್ಲಿಂದಾನೇ ಬರಬೇಕಾದ್ರೆ ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿ ಬಂದೆ. ಮತ್ತು ಮನೆಗೆ ಬಂದು ಆಂಟಿ ಕರ್ಕೊಂಡೋಗಿ ನೆಕ್ಸ್ಟ್ ಅಪ್ಪನಿಗೆ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದೀನಿ. ನಮ್ಮ ಏರಿಯಾಯಿಂದ ಅವರು ಮೆಜೆಸ್ಟಿಕ್ ಹೋಗಬೇಕು, ಮೆಜೆಸ್ಟಿಕ್ಕಿಂದ ಸ್ಯಾಟಲೈಟ್ಗೆ ಹೋಗಬೇಕು, ಸ್ಯಾಟಲೈಟಿಂದ ಅವರು ಮೈಸೂರು ಬಸ್ನ ಹಿಡಿಬೇಕು. ಆಂಟಿ ರಾಮನಗರದ ಬಸ್ನ ಹಿಡಿತಾರೆ. ಬೇಗನೆ ತಲುಪ್ತಾರೆ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ವೀಕ್ ಡೇ ಬೇರೆ. ಆ್ಯಂಡ್ ಇವಾಗ ಸ್ಕೂಲು, ಕಾಲೇಜು, ಆಫೀಸ್ ಆ ಥರ ಏನೂ ಇರೋದಿಲ್ಲ ಅಲ್ವಾ, ಏನು ಟ್ರಾಫಿಕ್ ಇರಲ್ಲ.
ಬೇಗನೆ ಹೋಗಿ ತಲುಪ್ತಾರೆ ಅಂದ್ಕೊಳ್ತೀನಿ. ಈಗ ಸಾನುಗೆ ನಾಳೆಯಿಂದ ಟೆಸ್ಟ್ ಶುರು ಆಗುತ್ತೆ. ಸೊ ಬಂದಮೇಲೆ ಓದಿಸ್ಬೇಕು, ಮತ್ತು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು. ಅದರ ಮುಂಚೆ ಒಂದು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಈಗ ಅದಾದಮೇಲೆ ಸ್ವಲ್ಪ ಅಲ್ಲಿ ಕೆಲಸ ಇದೆ, ನೋಡೋಣ ಅದನ್ನು ಮಾಡೋಕ್ಕಾಗುತ್ತಾ ಇಲ್ವಾ ಅಂಥೇಳಿ. ಸೊ ಈ ಕೆಲಸನ ಈಗ ಶುರು ಮಾಡಿದ್ದೀನಿ. ಇದು ತುಂಬ ದಿನದಿಂದ ಮಾಡಬೇಕು ಅಂದ್ಕೊಳ್ತಾನೆ ಇದೆ, ಆಗ್ತಾನೆ ಇಲ್ಲ. ಇವತ್ತು ಏನಾದರೂ ಆಗಲಿ ಮಾಡಿಬಿಡೋಣ ಅಂತ ಕೂತ್ಕೊಂಡಿದ್ದೀನಿ. ಇದು ಸಾನು ರಿಲೇಟೆಡ್ ಎಲ್ಲ ಬುಕ್ಸ್, ಸ್ಕೂಲ್ ರಿಲೇಟೆಡ್, ಮನೇಲಿ ಏನಾದರೂ ಓದೋದಿರೋದು, ಆರ್ಟ್ಸು, ಕ್ರಾಫ್ಟ್ಸು ಎಲ್ಲನೂ ಇವಳು ಇಲ್ಲೇ ಇರ್ತಾಳೆ. ಲಾಸ್ಟ್ ಇಯರ್ದು, ಬಿಫೋರ್ ಲಾಸ್ಟ್ ಇಯರ್ದು ಎಲ್ಲನೂ ಇದೆ. ಅಂದರೆ ನಾನು ವರ್ಷಕ್ಕೊಂದ್ಸರಿ ಎಲ್ಲನೂ ಎತ್ತಿ ಇಡ್ತೀನಿ, ಹಳೇದೆಲ್ಲನೂ. ಕೆಲವೊಂದು ಅವಳು ಡ್ರಾಯಿಂಗ್ ಬುಕ್ಸ್ಗಳ ಪೇಜ್ ಇದೆ ಅಂತ ಇಟ್ಕೊಂಡಿರ್ತಾಳೆ, ಯಾವುದಾದ್ರೂ ಲಾಸ್ಟ್ ಇಯರ್ದು ಬುಕ್ಸು ಪೇಜಸ್ ರಿಮೈನಿಂಗ್ ಇದೆ ಅಂತ ಇಟ್ಕೊಂಡಿರ್ತಾಳೆ. ಸೊ ಆ ಬುಕ್ ಎಲ್ಲ ನೋಡಿಬಿಟ್ಟು ಜಾಸ್ತಿ ಏನಾದರೂ ಪೇಜ್ ಇಲ್ಲ ಅಂದರೆ ಬಿಸಾಕ್ಬಿಡ್ತಾ ಇದ್ದೀನಿ. ಹಾಗೆ ನಾನು ಈ ಕಾರ್ಡ್ಸ್ಗಳು ಬರುತ್ತೆ ನೋಡಿ, ವೆಡ್ಡಿಂಗ್ ಕಾರ್ಡ್ಸ್, ಅದು ಯಾವುದಾದ್ರೂ ಚೆನ್ನಾಗಿದ್ರೆ ಅದನ್ನು ನಾನು ಎತ್ತಿಟ್ಟಿರ್ತೀನಿ. ಅವಳಿಗೆ ಸಾನುಗೆ ಏನಾದರೂ ಕ್ರಾಫ್ಟ್ ಮಾಡೋಕ್ಕಾಗುತ್ತೆ ಅಂತ ನಾನು ಮಾಡ್ತಾ ಇರ್ತೀನಿ, ಹಾಗಾಗಿ ಎತ್ತಿಟ್ಟಿರ್ತೀನಿ. ಸೊ ಅದನ್ನೆಲ್ಲನೂ ಈಗ ಡಿಕ್ಲಟರ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ನೇಹಿತರೆ ಅವಳದ್ದು ಹೇಳಿದ್ನೆಲ್ಲ ಆರ್ಟ್ಸ್, ಕ್ರಾಫ್ಟ್ಸ್, ಈ ವರ್ಷದ ಬುಕ್ಕು, ಲಾಸ್ಟ್ ಇಯರ್ ಬುಕ್ಕು ಎಲ್ಲನೂ ಇದೆ. ಸೊ ಎಲ್ಲನೂ ಈಗ ಕುತ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಸಾನುಗೂ ಹೇಳಿದ್ರೆ ಮಾಡ್ತಾಳೆ, ಬಟ್ ಅವಳಿಗೆ ಕನ್ಫ್ಯೂಷನ್ನು, ಇದು ಇಟ್ಕೊಳ್ಳ ಬೇಡವಾ ಅಂತ. ಅದಕ್ಕೆ ಬೇಡಪ್ಪ ಕನ್ಫ್ಯೂಷನ್ನು, ನಾನೇ ಎಲ್ಲನೂ ಕ್ಲೀನ್ ಮಾಡಿಬಿಡ್ತೀನಿ ಅಂತ ನಾನೇ ಕೂತ್ಕೊಳ್ತೀನಿ. ಸೊ ಹೀಗೆ ಇದೆ ಸ್ನೇಹಿತರೆ. ಈಗ ಟೇಬಲ್ಲು ಮೊದಲು ಇದು ತುಂಬಾ ಉದ್ದ ಇತ್ತಲ್ವ, ಇಷ್ಟು ಉದ್ದ ಇತ್ತು. ಈಗ ಅರ್ಧಕ್ಕೆ ಇಳಿದಿದೆ. ಯಾಕೆ ಅಂದರೆ ಇಲ್ಲಿ ಲಾಸ್ಟ್ ಇಯರ್ದು ಬುಕ್ಸು, ನ್ಯೂಸ್ ಪೇಪರ್ಸು, ಈ ಥರ ವರ್ಕ್ಶೀಟ್ಸು, ಅವಳು ಆರ್ಟ್ ಮಾಡಿರೋವಂಥ ಪೇಪರ್ಸು, ಆಮೇಲೆ ಇದು ಅಬ್ಯಾಕಸ್ದು ಕೂಡ ಲಾಸ್ಟ್ ಇಯರ್ದೆಲ್ಲ ಇಲ್ಲೇ ಇಟ್ಬಿಟ್ಟಿದ್ಲು. ಅದಕ್ಕೆ ನಾನು ಅದನ್ನೆಲ್ಲ ಖಾಲಿ ಮಾಡಿದ್ದೀನಿ. ಈಗ ಇದೆಲ್ಲ ಈ ವರ್ಷದ್ದು. ಅಂದರೆ ಇದು ವರ್ಕ್ಶೀಟ್ಸ್, ಅವರು ಟೆಸ್ಟ್ ಅಲ್ವಾ, ಅದಕ್ಕೆ ಟೆಸ್ಟ್ ಹತ್ತತ್ರ ಅವರು ಜಸ್ಟ್ ಲೈಕ್ ಕ್ಲಾಸ್ ಟೆಸ್ಟ್ ಥರ, ಒಂದು ಯೂನಿಟ್ ಟೆಸ್ಟ್ ಥರ ಮಾಡ್ತಾರೆ. ಆಗ ಈ ಥರ ಶೀಟ್ ಕೊಟ್ಬಿಟ್ಟು ಮಾಡೋದಕ್ಕೆ ಹೇಳ್ತಾರೆ ಅವ್ರಿಗೆ. ಸೊ ಅದಿದೆ. ಅವಳ ಬುಕ್ಸು, ಟೆಕ್ಸ್ಟ್ ಬುಕ್ಸು, ಇದೆಲ್ಲ ಕೂಡ ಈ ಇಯರ್ದು ಫೋಲ್ಡರ್ಸ್ ಎಲ್ಲ. ಸೊ ಇದು ಈ ವರ್ಷದ್ದು. ಇದು ಅಬ್ಯಾಕಸ್ದು, ಇಷ್ಟು ಫುಲ್ಲು ಅಬ್ಯಾಕಸ್ದು. ಇದು ಅವಳ 2 ಡೈರಿ. ಇದು ಅವಳ ಡೈಲಿ ರುಟೀನು ಏನಾಯಿತು ಅಂತ ಇಂಟ್ರೆಸ್ಟಿಂಗ್ ಏನಾದರೂ ಇದ್ದರೆ ಇದನ್ನು ಬರೀತಾಳೆ. ಅದರ ಮುಂಚೆ ಇದನ್ನು ಬರಿತೀನಿ ಅಂತ ಎತ್ಕೊಂಡಿದ್ಲು. ರೀಸೆಂಟಾಗಿ ಅವಳ ಬರ್ತ್ಡೇಗೆ ಇದು ಅವಳ ಫ್ರೆಂಡ್ ಕೊಟ್ಟಿದ್ದು. ಸೊ 3 ಡೈರಿನೂ ಇಲ್ಲೇ ಇದೆ. ಇದು ಏನಾದರೂ ಒಂದು ಈ ಥರ ಏನಾದರೂ ಇದ್ದರೆ ತಂದು ಇಲ್ಲಿಡ್ತಾಳೆ. ಇದರಲ್ಲೂ ಕೂಡ ಯೂಸ್ ಮಾಡೋದಿಲ್ಲ ಅವಳು. ಇದನ್ನು ಕೂಡ ನಾನು ಕ್ಲೀನ್ ಮಾಡ್ಬೋದು, ಬಟ್ ಇರಲಿ, ನೀನು ಟೈಮ್ ಇದ್ದಾಗ ನೋಡಮ್ಮ ಅಂತ ಹೇಳಿದ್ದೀನಿ. ಸೊ ಇನ್ನು ಕೆಳಗಡೆ ಬರೋದಾದರೆ ಇದೆಲ್ಲ ಲಾಸ್ಟ್ ಇಯರ್ ಅಬ್ಯಾಕಸ್ದು. ಈ ಬುಕ್ಸ್ ಎಲ್ಲನೂ ಕೂಡ ಅವಳಿಗೆ ರಫ್ ಬುಕ್ ಥರ ಯೂಸ್ ಮಾಡ್ಕೋ ಅಂತ ಒಂದು ಯಾವುದೋ ಬುಕ್ ರಾಜೇಶ್ ತಂದಿದ್ರು. ಸೊ ಅದನ್ನು ಕೊಟ್ಟಿದ್ದೀನಿ. ಸೊ ಇದೆಲ್ಲ ಕೂಡ ಅವಳದು ಡ್ರಾಯಿಂಗ್ ರಿಲೇಟೆಡ್ ಎಲ್ಲ ಕಲರ್ಸು, ಪೆನ್ಸಿಲ್ಸು, ಏನೇನು ಬೇಕೋ ಎಲ್ಲನೂ ಈ ಟ್ರೈಯಲ್ಲಿದೆ. ಇದು ಅವಳ ಕ್ರಾಫ್ಟ್ಗಳು. ಓಕೆ, ಕ್ರಾಫ್ಟ್ಗಳಿದೆಲ್ಲ. ಮತ್ತು ಇದೆಲ್ಲ ರಫ್ ಬುಕ್ಕು. ಇದೆಲ್ಲ ರಫ್ ಬುಕ್ಕು. ಮನೇಲಿ ಏನಾದರೂ ನಾನು ವರ್ಕ್ ಮಾಡು ಅಂದರೆ ಇದರಲ್ಲೆಲ್ಲ ಮಾಡ್ತಾಳೆ. ಆ್ಯಂಡ್ ಇದೆಲ್ಲ ನೋಡಿ, ಇದೆಲ್ಲ IMOದು ಲಾಸ್ಟ್ ಇಯರ್ದು, ಬಿಫೋರ್ ಲಾಸ್ಟ್ ಇಯರ್ದು ಡ್ರಾಯಿಂಗ್ ಬುಕ್ಸ್ಗಳು. ಸೊ ಅದೆಲ್ಲ ಇಲ್ಲಿದೆ. ಇದರಲ್ಲಿ ಅವಳು ಕ್ರಾಫ್ಟ್ ಮಾಡುವಂಥ ಥಿಂಗ್ಸ್ಗಳಿದೆ. ಮತ್ತು ಇದು ಯಾವುದಕ್ಕಾದರೂ ಅವಳಿಗೆ ಕ್ರಾಫ್ಟ್ ಮಾಡೋದಕ್ಕೆ ಆಗುತ್ತೆ ಅಂತ ಇಟ್ಕೊಂಡಿರೋದು. ಈ ರೆಟ್ಗಳು ಇದೆಲ್ಲ ಥಿಕ್ಕಿದೆ, ಚೆನ್ನಾಗಿದೆ ನೋಡೋದಕ್ಕೆ, ಅದಕ್ಕೆ ಯಾವುದಕ್ಕಾದ್ರೂ ಆಗುತ್ತೆ ಅಂತ ಇಟ್ಕೊಂಡಿದ್ದಾಳೆ. ಸೊ ಸದ್ಯಕ್ಕೆ ಇಷ್ಟಿದೆ ಸ್ನೇಹಿತರೆ. ಇದು ನಂದು, ನಾನು ತುಂಬಿಟ್ಟಿರೋದು ತೆಗೆದೇ ಇಲ್ಲ, ಮಾಡಬೇಕು ಏನಾದರೂ. ಸೊ ಇಲ್ಲಿ ಆರ್ಟು, ಕ್ರಾಫ್ಟು, ರಫ್ ಬುಕ್ಸು ಎಲ್ಲ ಇಲ್ಲಿದೆ. ಇಲ್ಲಿ ಅವಳು ಇಯರ್ ಬುಕ್ಕು, ಅಬ್ಯಾಕಸ್ ಮತ್ತು ಇದು ಯಾವುದು ಜಾಸ್ತಿ ತೊಗೊಂಡು ಯೂಸ್ ಮಾಡ್ತಾಳೋ ಅಷ್ಟೆಲ್ಲ ಕೂಡ ಮೇಲ್ಗಡೆ ಇದೆ. ನಾನು ಇಲ್ಲಿ ಒಂದು ಬುಕ್ ಶೆಲ್ಫ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಒಂದು 2 ಭಾಗ ಇರೋದು, ಲೈಕ್ 3 ಅಡಿ ಅಗಲ ಇರೋದು ಬುಕ್ ಶೆಲ್ಫ್ ತೊಗೊಳ್ಳೋಣ ಅಂತ. ಅದಕ್ಕೆ ರಾಜೇಶ್ ಅಂದರು ಬೇಡ, ಅದೆಲ್ಲ ಈಗ ನಾವು ಈ ರೂಮಲ್ಲಿ ಸ್ವಲ್ಪ ಚೇಂಜಸ್ ಮಾಡೋದಿದೆ. ಅಂದರೆ ಸಾನುಗೆ ಸ್ಟಡಿ ಟೇಬಲ್ ಹಾಕಬೇಕು, ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇಲ್ಲ, ಡ್ರೆಸ್ಸಿಂಗ್ ಟೇಬಲ್ ಹಾಕಿಸ್ಬೇಕು, ಬೆಡ್ ಚೇಂಜ್ ಮಾಡಬೇಕು, ಕಾಟ್ ಚೇಂಜ್ ಮಾಡಬೇಕು. ಆವಾಗ ಬೇಕಿದ್ರೆ ಅದಕ್ಕೆ ತಕ್ಕಂತೆ ನಾವು ತೊಗೊಳ್ಳೋಣ ಅಥವಾ ಮಾಡಿಸೋಣ ಅಂತ ಹೇಳಿಬಿಟ್ಟು ನಾನು ಸದ್ಯಕ್ಕೆ ಇಲ್ಲಿ ತೊಗೊಳ್ತಾ ಇಲ್ಲ. ಇಲ್ಲ ಅಂದರೆ ಈ ಜಾಗದಲ್ಲಿ, ಅಂದರೆ ಈ ಟೇಬಲ್ಲು
ಎಷ್ಟು ಅಗಲ ಇದೆಯೋ ಅಷ್ಟು ಅಗಲಕ್ಕೆ ಒಂದು ಬುಕ್ ಶೆಲ್ಫ್ ತೊಗೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ. ನೋಡಿದ್ದೆ ಕೂಡ ಆನ್ಲೈನಲ್ಲಿ, ಐಕಿಯಾದಲ್ಲೂ ಸಿಗುತ್ತೆ. ಅರೌಂಡ್ 20,000 ಒಳಗಡೆನೂ ಸಿಗುತ್ತೆ. ಅದಕ್ಕೆ ರಾಜೇಶ್ ಹಾಗಂದ್ರು. ಸರಿ ಬಿಡಿ ಅಂದ್ಬಿಟ್ಟು ನಾನು ಸುಮ್ಮನಿದ್ದೀನಿ. ಒಂದು ಫ್ಯೂ ಇಯರ್ಸ್ ಜಾಸ್ತಿ ಆಗುತ್ತೆ ಸಾನು ಬುಕ್ಸು, ಆವಾಗ ಬೇಕಿದ್ರೆ ನಾವು ಇಲ್ಲಿ ಬುಕ್ ಶೆಲ್ಫು, ಸ್ಟಡಿ ಟೇಬಲ್ಲು, ಡ್ರೆಸ್ಸಿಂಗ್ ಟೇಬಲು, ತುಂಬ ಕೆಲಸ ಇದೆ ಮಾಡಿಸೋದು. ಈ ರೂಮು ಸಾನು ಯಾವಾಗ ಶಿಫ್ಟ್ ಆಗ್ತಾಳೋ ಅವಳು ತಕ್ಕಂತೆ, ಅವಳಿಗೆ ಟೇಸ್ಟ್ ತಕ್ಕಂತೆ ನಾವು ಯಾವಾಗ ಇಲ್ಲಿ ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡು ಈ ಸದ್ಯಕ್ಕೀಗ ಈ ಥರ ಟೇಬಲ್ ಇಟ್ಟಿದ್ದೀನಿ ಸ್ನೇಹಿತರೆ. ನಿಮ್ಮಲ್ಲಿ ಕೇಳ್ತಿದ್ರಲ್ವ ಸಾನೋದು ಸ್ಟೇಷನರೀಸ್ ಎಲ್ಲ ಹೇಗಿಡ್ತೀರಾ ಅಂತ. ಸದ್ಯಕ್ಕೆ ಸ್ವಲ್ಪನೇ ಇರೋದಲ್ವಾ, ಈ ಟೇಬಲಲ್ಲೇ ಮ್ಯಾನೇಜ್ ಆಗುತ್ತೆ. ಮೊಲ ಅಂದ್ರೇನು? ರ್ಯಾಬಿಟ್. ಸ್ನೇಹಿತರೆ ಈಗ ಸಾನದು ಊಟ ಆಯಿತು. ಓಕೆ, ಜಗಳ ಏನು ನೆಕ್ಸ್ಟ್ ಅಂತ ನೋಡಿದ್ರೆ ಆನ್ಸರ್ ನೀನು ನೋಡ್ಬೇಡ, ನಾನು ಹೇಳ್ತೀನಿ ಬರೀ. ಹಾಂ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಗುಂಡನೆಯ ಕಲ್ಲು ಎಲ್ಲಿತ್ತು? ಈಗ ಊಟ ಆಯಿತು ಸ್ನೇಹಿತರೆ. ಓದಿಸೋ ಟೈಮು, ನಾಳೆ ಟೆಸ್ಟ್ ಇರೋದ್ರಿಂದ ಎಲ್ಲನೂ ಕ್ವೆಶನ್ಸ್ಗಳನ್ನ ಕೇಳ್ತಾ ಇದ್ದೀನಿ. ಇದನ್ನು ಆಲ್ರೆಡಿ ಹೇಳಿ ಆಗಿದೆ ಒಂದು ಸಾರಿ. ಇವಾಗ ಟೆಸ್ಟು ಅಂತ ನಮಗೆ 1-2 ವೀಕ್ಸ್ ಮುಂಚೆನೇ ಟೈಮ್ ಟೇಬಲ್ ಕಳಿಸ್ತಾರೆ. ಆವಾಗಲಿಂದನೇ ಅವಳಿಗೆ ದಿನ ಒಂದೊಂದು ಚಾಪ್ಟರು, ಒಂದೊಂದು ಸಬ್ಜೆಕ್ಟು, ಒಂದೊಂದು ಚಾಪ್ಟರ್ ಅಲಾಂಗ್ ವಿತ್ ಹರ್ ರೆಗ್ಯುಲರ್ ಹೋಮ್ ವರ್ಕ್ ಅವಳು ಓದಬೇಕು. ಆ ಥರ ನೋಡ್ಕೊಂಡು ಬಂದಿದ್ದೆ. ಹಾಗಾಗಿ ಟೆಸ್ಟ್ ಟೈಮ್ಗೆ ಎಲ್ಲ ಚಾಪ್ಟರ್ಸು ಒಂದು ಸಾರಿ ಓದಾಗಿರುತ್ತೆ, ಎಲ್ಲ ಸಬ್ಜೆಕ್ಟೂ ಓದಿ ಆಗಿರುತ್ತೆ. ಸೊ ಇವತ್ತು ಜಸ್ಟ್ ರಿವಿಷನ್ನು. ಅವತ್ತೆಲ್ಲ ಏನು ಮಾಡ್ತಾಯಿದ್ದೆ, ಕ್ವೆಶನ್ ಕೇಳ್ತಾ ಇದ್ದೆ, ಆನ್ಸರ್ ಹೇಳ್ತಾ ಇದ್ಲು. ಇವತ್ತು ಕನ್ನಡ ಒತ್ತಕ್ಷರಗಳು ತಪ್ಪು ಮಾಡ್ಬೋದಲ್ವಾ, ಅದಕ್ಕೆ ಬರಿ ಅಂತ ಹೇಳಿದ್ದೀನಿ. ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು? ಜಾಸ್ತಿ ಇದ್ದಾಗ ನಾನು ಬರ್ಸೋದಕ್ಕೆ ಹೋಗೋದಿಲ್ಲ, ಬರೀ ಒಂದು ಚಾಪ್ಟರ್ ಬರೆಸ್ತೀನಿ. ಅದರಲ್ಲೇ ಗೊತ್ತಾಗುತ್ತಲ್ವ ಅವ್ರು ಹೇಗೆ ಬರೀತಾರೆ, ಎಷ್ಟು ಮಿಸ್ಟೇಕ್ ಮಾಡ್ತಾರೆ, ಎಲ್ಲಿ ಮಾಡ್ತಾರೆ ಅಂತ. ಇವತ್ತು ಬರೀ 2 ಚಾಪ್ಟರ್ ಇದೆ ಅಷ್ಟೇ. ಅದಕ್ಕೆ ನೋಡೋಣ, 1 ಚಾಪ್ಟರ 2 ಚಾಪ್ಟರ ಬರ್ಸೋದು ಅಂತ ನೋಡ್ತೀನಿ. ಸೊ ಹೀಗೆ ನಾನು ಎಲ್ಲ ಸಬ್ಜೆಕ್ಟು ಫಾಲೋ ಮಾಡ್ತೀನಿ. ಸೊ ಆ ಥರ ಮ್ಯಾಥಲ್ಲಿ 4 ಚಾಪ್ಟರ್ ಇತ್ತು. ಸೊ 4 ಒಂದೇ ದಿನ ಮಾಡೋದಕ್ಕೆ ಕಷ್ಟ ಆಗುತ್ತಲ್ವ. ಎಲ್ಲ ಪ್ರತಿಯೊಂದು ಮೇನಲ್ಲೂ ಒಂದೊಂದು 2-2 ಕ್ವೆಶನ್ಸ್ನ ಮಾಡಿಸಿದ್ದೀನಿ, ವರ್ಕೌಟ್ ಮಾಡಿಸಿದ್ದೀನಿ. ಆ ಥರ ನಾವು ಮೊದಲಿಂದನೇ ರಿವಿಷನ್ ಮಾಡ್ಕೊಂಡು ಬಂದರೆ ಟೆಸ್ಟ್ ಟೈಮ್ಗೆ ಈಸಿ ಆಗುತ್ತೆ. ಟೆಸ್ಟ್ ನಾಳೆ ಅಂದ್ಬಿಟ್ಟು ಇವತ್ತು ಕೂತ್ಕೊಂಡು ಓದ್ತೀನಿ, ಇವತ್ತು ಕೂತ್ಕೊಂಡು ರಿವಿಷನ್ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಅದು ಎಲ್ಲ ಮಕ್ಕಳಿಗೂ ಸಾಧ್ಯ ಆಗೋದಿಲ್ಲ. ಕೆಲವೊಬ್ಬರು ಮಕ್ಕಳು ತುಂಬಾ ಶಾರ್ಪ್ ಇರ್ತಾರೆ, ಒಂದು ಸಾರಿ ಓದಿದ್ರೆ ಅರ್ಥ ಆಗಿಬಿಡುತ್ತೆ ಅವ್ರಿಗೆ. ಅಂಥವ್ರಿಗೆ ಓಕೆ, ಅದು ಹೇಳ್ಬೇಡ, ನೀವೇ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳೋದಿಲ್ಲ. ಕಲ್ಲು ಕೋಪದಿಂದ ಏನು ಮಾಡಿತು? ಈ ಥರ. ಈಗ ಕನ್ನಡ ಬರೆಸ್ತಾ ಇದ್ದೀನಿ. ಒಂದೊಂದು ಲೈನ್ದು ಮಾತ್ರನೇ ಬರೆಸ್ತೀನಿ, 2-3 ಲೈನ್ದೇನು ಬರ್ಸೋದಕ್ಕೆ ಹೋಗೋದಿಲ್ಲ. ಆ್ಯಕ್ಚುಲಿ ನಾವು ಎಲ್ಲನೂ ನಾನು ಪ್ರಿಪೇರ್ ಮಾಡಿಸ್ತೀನಿ, ಟೆಕ್ಸ್ಟ್ ಬುಕ್ಕಲ್ಲಿರೋದು, ನೋಟ್ಸಲ್ಲಿರೋದೆಲ್ಲ. ಬಟ್ ಅವಳಿಗೆ ಕ್ವೆಶನ್ ಪೇಪರು ಈಸಿಯಾಗಿ ಬಂದಿರುತ್ತೆ, ಎಲ್ಲ ಟಿಕ್ ಮಾರ್ಕ್ದು. ಅರ್ಧ ಟಿಕ್ ಮಾರ್ಕಲ್ಲಿ ಬಂದಿರುತ್ತೆ, ಅರ್ಧ ಮಾತ್ರ ಬರೀಬೇಕು ಅವಳು ಅಷ್ಟೇ. ಹೀಗೆ ಸ್ನೇಹಿತರೆ ನಾನು ಸಾನುಗೆ ಟೆಸ್ಟ್ ಆಗಲಿ ಎಕ್ಸಾಮ್ ಆಗಲಿ ಪ್ರಿಪೇರ್ ಮಾಡಿಸೋದು. ಓದಿಸೋದು ಅಷ್ಟೇ. ದಿನ ಅವಳು ಹೋಮ್ವರ್ಕ್ ಮಾಡ್ತಾಳೆ, ಅದ್ರ ಜೊತೆ ಒಂದು ಸಬ್ಜೆಕ್ಟ್, ಒಂದು ಚಾಪ್ಟರು ಅಥವಾ 2 ಪೇಜ್ ಜಾಸ್ತಿ ಇದೆ ಚಾಪ್ಟರಲ್ಲಿ. ಲೈಕ್ ಸೈನ್ಸ್ ಅಂದರೆ 4-5 ಶೀಟ್ಗಳಿರುತ್ತೆ, ಪೇಜಸ್ಗಳಿರುತ್ತೆ. ಅದರಲ್ಲಿ ದಿನ 2 ಓದಬೇಕು. ಆಷಾಢ ಏಕಾದಶಿಗೆ ನೀವು ಉಪವಾಸ ಮಾಡ್ತೀರಾ? ಅವತ್ತೊಂದು ದಿನ ಸಾಬುದಾನ ಯೂಸ್ ಮಾಡ್ಬೋದಾ ಅಂತ ಒಬ್ಬರು ಕಮೆಂಟ್ ಮಾಡಿ ಕೇಳಿದರು. ನಮ್ಮ ಮನೇಲಿ ನಾವು ಆಷಾಢ ಏಕಾದಶಿ ಹೇಗೆ ಮಾಡ್ತೀವಿ ಅಂದರೆ, ಪೂಜೆ ಮಾಡೋದು ಆ್ಯಂಡ್ ಅವತ್ತೊಂದು ದಿನ ಅಕ್ಕಿ ಯೂಸ್ ಮಾಡಿಕೊಂಡು ಏನೇ ಪದಾರ್ಥಗಳನ್ನ ಮಾಡೋದಿಲ್ಲ, ಅನ್ನ ಸೇವಿಸೋದಿಲ್ಲ. ಸೊ ಅವತ್ತೊಂದು ದಿನ ಏನಾದರೂ ಲೈಟಾಗಿ ಉಪ್ಪಿಟ್ಟು ಮಾಡೋದು, ಚಪಾತಿ ಮಾಡೋದು, ಆ ಥರ ಮಾಡೋದು. ಸಾಬುದಾನ ಯೂಸ್ ಮಾಡ್ಬೋದು, ಎಸ್ಪೆಷಲಿ ಉಪವಾಸ ಇರೋರು ಕೂಡ ಸಾಬುದಾನದಲ್ಲಿ ಕಿಚಡಿ, ವಡೆ, ಇದನ್ನು ತಾಲಿಪೇಟ್ ಅಂತ ಹೇಳ್ತಾರೆ. ಸೊ ಅದನ್ನು ನಾನು ಇವತ್ತು ಮಾಡ್ತಾ ಇದ್ದೀನಿ. ನಮ್ಮ ಸಾನುಗೂ ಕೂಡ ಇದು ತುಂಬಾ ಇಷ್ಟ. ಅದಕ್ಕೆ ಅದು ಒಂಥರ ನೆನೆಸಿಟ್ಟು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗು, ಹಾಗಾಗಿ ನಾನು ಜಾಸ್ತಿ ಮಾಡೋದಿಲ್ಲ. ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ನಿಮಗೆ ತೋರಿಸೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ.
ಏನು ಮಾಡಿದ್ದೀನಿ ಅಂದರೆ ಸಾಬುದಾನ 1 ಕಪ್ ತೊಗೊಂಡಿದ್ದೀನಿ. ನೀಟಾಗಿ ಅದು ಕ್ಲಿಯರ್ ವಾಟರ್ ಬರೋ ಅಷ್ಟು ವಾಶ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅರ್ಧ ಬಟ್ಲಿಗೆ ನೀರು ಹಾಕ್ಬಿಟ್ಟು ನೆನೆಸ್ತಾ ಇದ್ದೀನಿ. 4 ಅವರ್ ನೆನಿಬೇಕಿದ್ದು. ನೀರು ಬೇಕಿದ್ರೆ ಮತ್ತಷ್ಟು ಹಾಕ್ಕೋಬೋದು. ಆಫ್ಟರ್ 4 ಅವರ್ ಇದು ಫುಲ್ ಸಾಫ್ಟ್ ಆಗಿರುತ್ತೆ. ಒಂದನ್ನು ತೆಗೆದು ನೀವು ಮ್ಯಾಶ್ ಮಾಡಿದ್ರೆ ಈಸಿಯಾಗಿ ಮ್ಯಾಶ್ ಆಗುತ್ತೆ. ಸೊ ಅದು ಈಗ ನಾನು ಒಂದು ತಟ್ಟೆಯಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮಸಾಲೆ ಪದಾರ್ಥಗಳನ್ನ ಸೇರಿಸ್ತಾ ಇದ್ದೀನಿ. ಲೈಕ್ ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಸ್ವಲ್ಪ ಕಟ್ ಮಾಡಿರೋವಂಥ ಕರಿಬೇವು, ಉಪ್ಪು, ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ನ ಸೇರಿಸ್ತಾ ಇದ್ದೀನಿ. ಇದು ಎಕ್ಸ್ಟ್ರಾ ಖಾರ ಬೇಕು ಅನ್ನೋರು ಹಾಕ್ಕೊಳ್ಬೋದು. ಹಸಿಮೆಣಸಿನಕಾಯಿ ಸ್ವಲ್ಪ ಹಾಕಿದ್ದೀನಿ, ಇದು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಈಗ ಇದು ಬೈಂಡಿಂಗ್ ಬರೋದಕ್ಕೆ ನಾನು ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಇದನ್ನು ಮ್ಯಾಶ್ ಮಾಡಿ ಅದನ್ನು ಕಲಿಸ್ತೀನಿ ಸಾಬುದಾನ ಜೊತೆ. ಸಾಬುದಾನದಲ್ಲಿ ಜಿಡ್ಡು ಬರೋದಿಲ್ಲ ನಾವು ರೊಟ್ಟಿ ಹಾಕಬೇಕು ಅಂದರೆ. ಅದಕ್ಕೆ ಇದನ್ನು ಮ್ಯಾಶ್ ಮಾಡಿಕೊಂಡು ಕಲಿಸ್ಕೊಳ್ಬೇಕು. ತುಂಬ ನಾದ್ಕೊಳ್ಬೇಕು ಅನ್ನೋ ನೆಸಸರಿ ಇಲ್ಲ, ಎಲ್ಲನೂ ಒಟ್ಟುಗೂಡ್ಕೊಳ್ಬೇಕು ಅಷ್ಟೇ. ಗೂಡ್ಕೊಂಡಾದ್ಮೇಲೆ ಇದು ಸ್ವಲ್ಪ ಜಿಡ್ಡಿರುತ್ತೆ, ಅದಕ್ಕೆ ಕೈಗೆ ನಾನು ಎಣ್ಣೆ ಹಚ್ಕೊಂಡು ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನೀವು ದೊಡ್ಡದಾಗಿ ಬೇಕು ಅಂದರೆ ದೊಡ್ಡದಾಗೆ ಮಾಡ್ಕೊಳ್ಬೋದು. ನಾನು ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ಚರ್ ನೋಡಿ ಹತ್ತಿರದಿಂದ ಈ ಥರ ಕಾಣುತ್ತೆ. ನೀವು ಜಾಸ್ತಿ ಆಲೂಗಡ್ಡೆನೂ ಹಾಕ್ಕೊಳ್ಬೋದು. ಆಲೂಗಡ್ಡೆ ಮತ್ತು ಸಾಬುದಾನ ಎರಡೂ ಸ್ವಲ್ಪ ಸ್ವೀಟಿಶ್ ಟಿಂಚ್ ಕೊಡುತ್ತೆ. ಅದಕ್ಕೆ ನಾನು ಆದಷ್ಟು ಕಡಿಮೆನೇ ಹಾಕ್ಕೊಂಡಿದ್ದೀನಿ ಆಲೂಗಡ್ಡೆನ. ಇದಕ್ಕೆ ನೀವು ಹುರ್ಕೊಂಡಿರೋ ಅಂಥ ಕಡಲೆಕಾಯಿ ಬೀಜ ಸ್ವಲ್ಪ ಪುಡಿ ಮಾಡಿಕೊಂಡು ಅದ್ರ ಜೊತೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಬಿಟ್ಟು ನೀವು ಕಲಿಸ್ಕೊಳ್ಬೋದು. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ. ಇಲ್ಲ ಅಂದರೆ ಇದನ್ನು ಸ್ಕಿಪ್ ಮಾಡ್ಬೋದು. ಇದು ಹಾಕಿದಾಗ ಸ್ವಲ್ಪ ಅದರದ್ದು ನಿಮಗೆ ಬಾಯಲ್ಲಿ ಅಗಿಬೇಕಾದ್ರೆ ಟೇಸ್ಟ್ ಬರುತ್ತೆ. ಈ ಕ್ರಂಚ್ ಅಂತೂ ಬರೋದಿಲ್ಲ, ಯಾಕಂದರೆ ನಾವು ಬೇಯಿಸ್ಬಿಟ್ಟಿರ್ತೀವಲ್ವಾ, ಕ್ರಂಚ್ ಬರೋದಿಲ್ಲ ಕಡಲೆಕಾಯಿ ಬೀಜದ್ದು. ಬಟ್ ಟೇಸ್ಟ್ ಸ್ವಲ್ಪ ನಿಮಗೆ ಅನಿಸುತ್ತೆ. ಸೊ ಇದನ್ನು ಕೂಡ ಈಗ ಕಲಿಸ್ಕೊಳ್ತಾ ಇದ್ದೀನಿ. ಫಸ್ಟ್ ಹಾಕಿರಲಿಲ್ಲ, ಅರ್ಧ ತೆಗೆದಿಟ್ಬಿಟ್ಟು ಅರ್ಧಕ್ಕೆ ಮಾತ್ರನೇ ಹಾಕ್ತಾ ಇದ್ದೀನಿ. ನಾನು ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಗೆ ತಟ್ಟಿಸ್ತಾ ಇದ್ದೀನಿ ಡೈರೆಕ್ಟು ತವಾ ಮೇಲೆ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಅಥವಾ ಬಾಳೆ ಎಲೆ ಇದ್ದರೆ ಅದ್ರ ಮೇಲೆ ತಟ್ಟಿಬಿಟ್ಟು ಆಮೇಲೆ ನೀವು ತವಾ ಮೇಲೆ ಹಾಕ್ಬೋದು. ಸೊ ತವಾಗೆ ಚೆನ್ನಾಗಿ ಎಣ್ಣೆ ಹಚ್ಚಿದ್ದೀನಿ, ಅದ್ರ ಮೇಲೆ ತಟ್ತಾ ಇದ್ದೀನಿ. ಇದನ್ನು ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ನಾನು ಬೇಯಿಸ್ಕೊಳ್ತೀನಿ. ಹೇಗೆ ಬೆಂದಿದೆ ಅಂತ ಗೊತ್ತಾಗುತ್ತೆ. ಕಲರ್ ನೋಡಿ ಈಗ ಇದು ಹೇಗಿದೆ ಅಂದ್ಬಿಟ್ಟು. ಆಮೇಲೆ ಇದು ಬೆಂದಿರೋದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ನೋಡಿ ಈಗ ಬೆಳ್ಳಗಿತ್ತಲ್ವಾ, ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದನ್ನ ಈಗ ಮಗ್ಚಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಸವರಿದ್ದೀನಿ. ಇದೇ ರೀತಿಯಲ್ಲಿ ಎಲ್ಲಾನು ಮಾಡ್ಕೊಳ್ಬೋದು ಸ್ನೇಹಿತರೆ. ಒಂಥರ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಸೊ ಇದರೊಂದಿಗೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿ ತನಕ ನೀವು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ಇವತ್ತು ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋಲಿ. ಬಾಯ್ ಸ್ನೇಹಿತರೆ.